ಏನು ಹುಬ್ಬಳ್ಳಿ ಧಾರವಾಡ ಮಹಾನಗರದಲ್ಲಿ ಏನು ಧಾರವಾಡದ ವಿದ್ಯಾಗಿರಿ ಪೊಲೀಸ್ ಠಾಣೆಯಲ್ಲಿ ಬರ್ತಕ್ಕಂಥ ಏನು ಆದಿತ್ಯ ಮ್ಯಾಗೇರಿ BSc ಓದುವಂಥ ವಿದ್ಯಾರ್ಥಿಯನ್ನು ಪೊಲೀಸ್ ಸಿಬ್ಬಂದಿಗಳು ಗಾಂಜಾ ಕುಡ್ದಿದ್ದ ಅಂಥೇಳಿ ಅವನ ವಶಕ್ಕೆ ಪಡೆದುಕೊಂಡು ಅವನ ಮೇಲೆ ಭಾಳ ಚಿತ್ರಹಿಂಸೆಯನ್ನು ಕೊಟ್ಟು ಆ ವ್ಯಕ್ತಿ ಗಾಂಜಾ ಕುಡ್ದಿಲ್ಲ ಅಂಥೇಳಿ ಇವರು ಏನೋ ಒಂದು ಟೆಸ್ಟ್ ವರದಿ ಬಂತು ಆ ವರದಿಯಲ್ಲಿ ಕೂಡ ನೆಗೆಟಿವ್ ವರದಿ ಬಂದಾಗಲೂ ಕೂಡ ಈ ಪೊಲೀಸ್ ಸಿಬ್ಬಂದಿಗಳು ಒಂದು ಬಕಾಸುರನಂತೆ ವರ್ತಿಸಿ ಅವನ ಹಿಂದೆ ದುಡ್ಡು ಕೇಳಲು ಬೆನ್ನತ್ತಿ ಆ ವಿದ್ಯಾರ್ಥಿ ಒಂದು ಮರ್ಯಾದೆಗೆ ಅಂಜಿ ಅಥವಾ ಏನು ಈ ಕಿರುಕುಳ ತಾಲಾರದೆ ಅವನ ಆತ್ಮಹತ್ಯೆ ಮಾಡಿಕೊಂಡ. ಆ ಆತ್ಮಹತ್ಯೆಗೆ ನೇರ ಕಾರಣ ಅಂದರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪೊಲೀಸ್ ಸಿಬ್ಬಂದಿಗಳಂತ ನಾನು ನೇರವಾಗಿ ಹೇಳ್ತೇನೆ. ಯಾಕಂದ್ರೆ ಈ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಒಂದು ವಾರದಿಂದಷ್ಟೇ ಧಾರವಾಡದಲ್ಲಿ ಫೈರೋಜ್ ಅನ್ನೋ ವ್ಯಕ್ತಿ ಮೇಲೆ ಮನೆಗೆ ನುಗ್ಗಿ ಏನು ಖದೀಮರು ಅವನ್ನ ಚೆಂಡಾಡ್ತಾರೆ. ಆ ವಿಷಯನೂ ಕೂಡ ಏನು ಅದ್ರ ಹಿಂದೆ ಒಂದು ಮಹಿಳೆ ಶವವನ್ನು ಕೂಡ ಸುಟ್ಟಾಕಿದ್ರು. ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಅದೇಯೋ ಇಲ್ಲೋ ಅನ್ನೋ ಸತ್ತು ಹೋಗಿದೆ ಅಂತ ಒಂದು ಪ್ರಶ್ನೆ ಬರ್ತಾಯಿದೆ. ಈ ಒಂದು ಘಟನೆಯಲ್ಲಿ ಯಾರು ಹಸ್ತಕ್ಷೇಪ ಯಾರು ಮಾಡಬಾರ್ದು, ನಿಷ್ಪಕ್ಷಪಾತವಾಗಿ ಪೊಲೀಸ್ ಸಿಬ್ಬಂದಿಗಳು ನೇತೃತ್ವದಲ್ಲಿ ಮತ್ತು ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಒಂದು ಇದಕ್ಕೆ ವಿಶೇಷವಾದಂಥ ತನಿಖೆ ತಂಡವನ್ನು ರೆಡಿ ಮಾಡಿಕೊಂಡು ಆ ಒಂದು ವಿದ್ಯಾರ್ಥಿಗೆ ಏನು ಅನ್ಯಾಯವಾಗ್ಯದ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಅವರಿಗೆ ನ್ಯಾಯ ಕೊಡಿಸ್ಬೇಕು ಮತ್ತು ಬಡ ವಿದ್ಯಾರ್ಥಿಗೆ ನ್ಯಾಯ ಸಿಗಬೇಕು. ಅದಲ್ಲದೇನಪ್ಪ ಅಂದ್ರೆ ಆ ತಂದೆ ತಾಯಿ ಕೂಲಿ ಕಾರ್ಮಿಕರು ಕೃಷಿ ಕಾರ್ಮಿಕರಾಗಿದ್ದರಿಂದ ಅವನ್ನ ತಮ್ಮ ಮಗನನ್ನೇ ನಂಬಿ ಜೀವನ ಸಾಗಿಸುವಂಥ ಸಮಯದಲ್ಲಿ ಈಗ ಮಗನನ್ನೇ ಕಳೆದುಕೊಳ್ಳುವ ಒಂದು ಕುಟುಂಬ ರೋದನೆಯಾಗಿದೆ. ಅದಕ್ಕೆ ಆ ಒಂದು ಕುಟುಂಬಕ್ಕೆ ಈ ಪೊಲೀಸ್ ಸಿಬ್ಬಂದಿಗಳಿಂದಲೇ 50 ಲಕ್ಷ ಪರಿಹಾರವನ್ನು ಕೊಡ್ತಕ್ಕಂಥದ್ದು ಅದು ಆಗಬೇಕು. ಮತ್ತು ಈಗ ತಕ್ಷಣವೇ ಇದಕ್ಕೆಲ್ಲ ಹೊಣೆ ಹೊತ್ತು ಏನು ಈ ಉತ್ತರ ಕರ್ನಾಟಕದ ಸಿಂಗಮಸಿ ಅಂತ ಕೆಲವರು ಏನು ಕೊಂಡಾಡ್ತಾರೆ ಎನ್ ಶಶಿಕುಮಾರ್ ಸಾಹೇಬರು. ಈ ಎನ್ ಶಶಿಕುಮಾರ್ ಸಾಹೇಬರು ಬರೋದಕ್ಕಿಂತ ಮುಂಚೆ ನಮ್ಮ ಹುಬ್ಬಳ್ಳಿ ಧಾರವಾಡದಲ್ಲಿ ಕಾನೂನು ಸುವ್ಯವಸ್ಥೆ ಪಾಲನೆ ಇತ್ತು. ಇವರು ಬಂದ ನಂತರ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ತಕ್ಷಣ ಎನ್ ಶಶಿಕುಮಾರ್ ಅವರು ಈ ಧಾರವಾಡ ಜಿಲ್ಲೆಯಿಂದ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅವ್ರನ್ನ ಎತ್ತಂಗಡಿ ಮಾಡಬೇಕು. ನಾನು ನೇರವಾಗಿ ಹೇಳ್ತಾ ಇದ್ದೇನೆ, ಎತ್ತಂಗಡಿ ಮಾಡಬೇಕು ಅವ್ರನ್ನ. ಅವರು ಫೋಟೋಶೂಟು, ಫೇಸ್ಬುಕ್ಕು, ಯಾರನ್ನೋ ಕರ್ಕೊಂಬರೋದು, ಯಾರನ್ನೋ ತನಿಖೆ ಮಾಡೋದು, ಅನ್ವನ್ ವ್ಯಕ್ತಿಯ ಗುಂಡು ಹಾರಿಸೋದು, ಇವೆಲ್ಲ ಅವ್ರಿಗೆ ಕಾನೂನು ಚೌಕಟ್ಟಿನ ಗುಂಡು ಹಾರಿಸೋ ಅಧಿಕಾರ ಅವರಿಗಿಲ್ಲ. ಅವ್ರೇನಪ್ಪ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ದಸ್ತಗಿರಿ ಮಾಡಿಕೊಂಡು ಅವರೇನು ಕಾನೂನು ಪ್ರಕಾರ ಚೌಕಟ್ಟಿನಲ್ಲಿ ಒಳಪಡಿಸ್ಕೊಂಡು ಮುಂದೆ ಕೋರ್ಟಿಗೆ ಹಾಜರುಪಡಿಸ್ತಕ್ಕಂಥ ವಿಷಯ ಪೊಲೀಸ್ ಸಿಬ್ಬಂದಿಗಳದು. ಪೊಲೀಸ್ ಸಿಬ್ಬಂದಿಗಳಿಗೆ ಯಾರನ್ನೋ ವ್ಯಕ್ತಿಯನ್ನು ತಪ್ಪು ಮಾಡದಿರುವಂಥ ವ್ಯಕ್ತಿ ತೊಗೊಂಡ್ಕೊಂಬಂದು ಕಾರ್ಲಿ ಗುಂಡು ಹಾರಿಸಿ ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಕೆಲವು ಘಟನೆಗಳು ಭಾಳ ನಡೆದವ. ಅದಕ್ಕೆ ತಕ್ಷಣವೇ ಇಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಕೂಡ ಅವರು ಜಿಲ್ಲೆಯಲ್ಲಿ ಸುತ್ತಾಡ್ಕೊಂಡು ಬಿಟ್ಟು ತಕ್ಷಣ ಜಿಲ್ಲೆ ಇರ್ತಕ್ಕಂಥ ಹುಬ್ಬಳ್ಳಿ ಧಾರವಾಡ ಮಹಾನಗರ ಹಾಳಾಗಿ ಹೋಗಿದೆ. ರಸ್ತೆ ಹದಗೆಟ್ಟದಲ್ಲಿ ಕೂಡ ಇವೆಲ್ಲ ಪ್ರಕರಣಗಳು ಮುಚ್ಚಿ ಹೋಗ್ತಾ ಇದ್ದಾವೆ. ಎಲ್ಲ ಈ ಸರ್ಕಾರ ಯಾರದೇ ಒಂದು ಹಸ್ತಕ್ಷೇಪ ಇರಲಾರ್ದೇ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಸಿ ಆ ನೊಂದ ಕುಟುಂಬಕ್ಕೆ ನ್ಯಾಯ ವಹಿಸ್ಕೊಡ್ಬೇಕೆಂದು ನನ್ನ ಒಂದು ಆಗ್ರಹ.